ಸುತ್ತಾ ಅಶ್ವಿನಿ ಅವರು ಸೇರಿದಂತೆ ಇನ್ನುಳಿದವರು. ಅಲ್ಲಿ ಏನಾಗ್ಬಿಟ್ಟಿತ್ತು ಅಂದರೆ ಅಲ್ಲಿ ಎಷ್ಟೋ ಜನ ರಕ್ಷಿತಂಗೆ ಕೊಡಬೇಕು ಅಂತ. ಕಾರಣ ಏನು ಅಂದರೆ ಅಟ್ಲೀಸ್ಟ್ ನಮಗಾದ್ರೂ ಒಂದು ವಾಯ್ಸು ಫೋನಲ್ಲಿ ಮಾತಾಡೋದು ಹಿಂಗೇನೋ ಮನೆಯವ್ರ ಕಡೆಯಿಂದ ಒಂದು ಸಮಾಧಾನ ಆಗಿತ್ತು. ರಕ್ಷಿತಂಗೆ ಏನೂ ಸಿಕ್ಕಿಲ್ಲ, ಅದರಿಂದ ರಕ್ಷಿತನಿಗೆ ಕೊಡ್ಸೋಣ ಅನ್ನೋದು ಒಂದಷ್ಟು ಜನ ವಾದ. ಆದರೆ ರಾಶಿಕಂಗೆ ಕೊಡಬೇಕು ಅಂತ ಏನಕ್ಕೆ ಅಂದರೆ ರಾಶಿಕ ಎಷ್ಟೋ ಗೇಮ್ಗಳಲ್ಲಿ ತುಂಬ ಕೈಗೆ ಎಲ್ಲ ಏಟ್ ಮಾಡ್ಕೊಂಡು ಗೆಲ್ಲೇಬೇಕು, ಸೋಲ್ಲೇಬಾರ್ದು ಅಂತ ಎಷ್ಟೋ ತುಂಬ ಕಷ್ಟಪಟ್ಟು ಆಡಿದರು. ಅದರಿಂದ ಆ ಒಂದು ನೋಡಿ ರಾಶಿಕಂಗೆ ಕೊಡಬೇಕು ಅಂತ ಎಷ್ಟೋ ಜನ. ಅದು ಇಬ್ಬರು ಡಿಸೈಡ್ ಮಾಡ್ಕೊಂಡು ಯಾರೋ ಒಬ್ರಿಗೆ ಆಯ್ಕೆ ಮಾಡಿ ಅಂತಲೂ ಅಂದಿದ್ರು. ನಾವೆಲ್ಲ ಫಸ್ಟ್ ಇವ್ರಿಗೆ ರಕ್ಷಿಗೆ ಕೊಡೋಣ ಅಂತ ಅಂದ್ಕೊಂಡು, ಆಮೇಲೆ ಇನ್ನೇನೋ ಟೈಮ್ ಮುಗ್ದೋಗ್ತದೆ ಅನ್ನೋ ಇದರಲ್ಲಿ ಬೇಡ ರಾಶಿಗೆ ಕೊಡೋಣ ಅನ್ನೋ ಟೈಮ್ನಲ್ಲಿ ಅಷ್ಟರಲ್ಲಿ ಬೆಲ್ಲ ಆಗ್ಬಿಡ್ತದೆ. ಬಟ್ ಅವರಂತೂ ಇಲ್ಲ, ಅವಳು ಬೇಡ ಇವಳಿಗೆ ಬೇಕು ಅನ್ನೋ ಆಟದಲ್ಲಿದ್ದರು. ಅಶ್ವಿನಿ ಮೇಡಮ್ ವೈಯಕ್ತಿಕವಾಗಿ ತಗೊಂಡ್ರು ಅಂತ ಅನ್ಸುತ್ತಾ ಚಂದ್ರಣ್ಣ ನಿಮಗೆ? ಇಲ್ಲ, ವೈಯಕ್ತಿಕ ಅಂತಲ್ಲ, ಆದರೆ ಅವ್ರ ವಾದ ಹಂಗಿತ್ತು ಅಷ್ಟೇ. ರಾಶಿಕ ಅಂತ ಅಟ್ಲೀಸ್ಟ್ ನಮ್ಮ ಜೊತೆ ಇರೋ ಟೈಮ್ನಲ್ಲಿ ಒಂಚೂರು ಅವರು ನಮ್ಮ ಹಂಗೆ ಅಂತ ಅನ್ಸೋದಿಲ್ಲ. ಯಾಕೆಂದರೆ ರಾಶಿಕ ಅನ್ನೋ ಗೇಮಲ್ಲಿ ತುಂಬ ಏಟ್ ಮಾಡ್ಕೊಂಡಿಲ್ಲ. ಅವಳು ಎಷ್ಟೋ ಸಲ ಕ್ಯಾಪ್ಟನ್ ಆಗ್ಬೋದಾಗಿತ್ತು, ಎಷ್ಟೋ ಸಲ ಅದು ಕ್ಯಾಪ್ಟನ್ ಆಗುವಂಥ ಒಂದು ಟಾಸ್ಕ್ ಬರೋದಾಯಿತು. ಎಲ್ಲ ಅವಕಾಶ ಸುಮಾರು ಸಲ ಮಿಸ್ ಮಾಡ್ಕೊಂಡ್ಲು. ಧನು ಒಂದು ಸಲ ಕ್ಯಾಪ್ಟನ್ ಆಗಬೇಕಾದ್ರೆ ಕಾರಣ ರಾಶಿಕನೇ ಬಿಟ್ಕೊಟ್ಟಿರ್ತಾಳೆ. ಈ ಥರ ಎಲ್ಲ ಇದ್ದಾಗ ಅಷ್ಟೆಲ್ಲ ಮಿಸ್ ಮಾಡ್ಕೊಂಡಿದ್ದಾಳೆ. ಈ ಸಲ ಅಟ್ಲೀಸ್ಟ್ ರಾಶಿಕನಿಗೆ ಹೋಗಲಿ, ಪತ್ರ ಸಿಗಲಿ ಅಂತ ಎಷ್ಟೋ ಜನದ ವಾದ. ನಮ್ಮ ವಾದ ಹಿಂಗೆ ಅಟ್ಲೀಸ್ಟ್ ಅವರು ನಮ್ಮನ್ನ ಕನ್ವಿನ್ಸ್ ಮಾಡಿಬಿಟ್ಟಿದ್ರು. ಒಂದು ಕಾಕ್ರೋಚ್ ಸುಧೀರ್ ಆಗ್ಬೋದು, ಅಶ್ವಿನಿ ಮೇಡಮ್ ಅವರಾಗಿದ್ದರೆ ಇಬ್ಬರಲ್ಲಿ ಒಬ್ರಿಗೆ ಸಿಗಲಿ ಅಂದ್ಬಿಟ್ಟು ನಾವು ರಾಶಿಕಂಗೆ ಬಿಟ್ಕೊಡ್ತಾ ಇದ್ದೋ. ಅವ್ರು ಹಂಗೆ ವಾದನೆ ಮಾಡಿಲ್ಲ, ಒಂದು ಸ್ವಲ್ಪ ದೂರದಲ್ಲಿ ಕೂತ್ಕೊಂಡ್ರು. ಅಷ್ಟರೊಳಗೆ ಟೈಮ್ ಆಗೋಯ್ತು, ಇಬ್ರಿಗೂ ಸಿಗದಿರೋ ಥರ ಮಿಸ್ ಆಯಿತು. ಇನ್ನು ನೀವು ಇಷ್ಟು ಬೇಗ ಆಚೆ ಬರೋದಕ್ಕೆ ಜಂಟಿನೂ ಒಂದು ಕಾರಣನ ಚಂದ್ರಣ್ಣ? ಬಿಕಾಸ್ ನೀವು ಡಾಕ್ ಸತೀಶ್ ಅವರು ಹೋಗ್ದಿರಾ ಜಂಟಿಯಾಗಿ, ಸೊ ಒಂದಷ್ಟು ಭಿನ್ನಾಭಿಪ್ರಾಯಗಳು ಬರುತ್ತೆ ಕೊನೆಯಲ್ಲಿ ನಿಮಗೆ. ಸೊ ಅದು ಒಂದು ಕಡೆ ಅವ್ರ ಜೊತೆ ಜಂಟಿಯಾಗಿ ಹೋಗಿದ್ರೆ ನಿಮ್ಮನ್ನ ನೀವು ಇನ್ನೂ ಬಿಗ್ ಬಾಸ್ ಮನೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ತುಂಬ ಸಹಕಾರಿ ಆಗ್ತಾ ಇತ್ತಾ ಅಂತ? ಇಲ್ಲ, ಅದು ಅವ್ರದ್ದು ಮುಗಿದ ಕತೆ, ಅವ್ರು ಮುಗ್ದೋಯ್ತು, ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಬಟ್ ಇದು ಬೇರೆ ಕಾರಣ ಅಷ್ಟೇ. ಯಾಕಂದ್ರೆ ಅವ್ರು ಮುಗ್ದಾದ್ಮೇಲೆ ಎಷ್ಟೋ ಆಟ ಎಷ್ಟೋ ಎಲ್ಲ ಚೆನ್ನಾಗೇ ಹೋಗ್ತಾಯಿದ್ದೋ, ಮಜಾ ಮಾಡ್ಕೊಂಡು ಚೆನ್ನಾಗಿದ್ದು. ಅವಾಗ ಬೇರೆ ಥರ ಒಂದು ಸ್ವಲ್ಪ ಕಟ್ಟಾಗ್ತಂಗೆ ಆಗ್ಬಿಟ್ಟಿತ್ತು. ಯಾಕೆಂದರೆ ಅವರೆಲ್ಲ ಜಾಸ್ತಿ ಬ್ಯೂಟಿ ಬಗ್ಗೆ ಇದು ಮಾಡೋರು, ನನಗೆ ಅದು ಟೈಮು ಸ್ಪೆಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ. 6 ಜನ ಬರೋಗಂಟ್ಲು ಅವ್ರು ಸ್ನಾನ ಮಾಡ್ತಾರವರು. ಜಗತ್ತಿನಲ್ಲಿ ಹಿಂಗೂ ಮಾಡ್ತಾರೆ ಸ್ನಾನವ. ಆಮೇಲೆ ಗಂಡು ಮಕ್ಕಳು ಹಿಂಗೂ ಮೇಕಪ್ ಮಾಡ್ಕೋತಾರ. ಇಷ್ಟೆಲ್ಲ ತಲೆ ಕೆಟ್ಟೋಗ್ಬಿಟ್ಟಿದ್ದಾನೆ. ಅವ್ರು ನೋಡಾದ್ಮೇಲೆ ನನಗೆ ಅನ್ಸುತ್ತೆ ಗಂಡು ಮಕ್ಕಳು ಇಷ್ಟೊಂದು ಬ್ಯೂಟಿಗೆ ಜಾಸ್ತಿ ಟೈಮ್ ಕೊಡ್ತಾರೆ ಅಂತ. ಅದು ಒಂದು ಸ್ವಲ್ಪ ಕಿರಿಕಿರಿ ಆಗ್ಬಿಟ್ಟಿತ್ತು. ಕೊನೆ ಟೈಮಲ್ಲಿ ಅವ್ರಿಗೂ ನಮಗೂ ಮನಸ್ಸಾಗಿತ್ತು, ಜಗಳನೂ ಆಗಿತ್ತು. ಬಟ್ ಆ ಕಾರಣ ಅಲ್ಲ. ಬಟ್ ನನಗೆ ಏನೋ ಅನಿಸ್ತು, ನೀವು ಸ್ವಲ್ಪ ಏನಾದರೂ ಕಲ್ತ್ಕೊಂಡ್ರೆ ಅವರಿಂದ ಮೇಕಪ್ ಏನಾದರೂ? ಸತ್ಯವಾಗ್ಲೂ ಕಲ್ತ್ಕೊಂಡಿಲ್ಲ. ನಮಗೆ ಈ ಮೇಕಪ್ಪು ಇದೆಲ್ಲ ಆಗಲ್ಲ. ಯಾಕೆಂದರೆ ಇವತ್ತು ಇಲ್ಲಿರ್ತೀವಿ, ನಾಳೆ ಕೆಲಸ ಮಾಡಬೇಕು ಅಂದರೆ, ಯಾಕೆಂದರೆ ಈಗ ಜಮೀನಲ್ಲೂ ಒಂದಷ್ಟು ಏನೋ ಕೆಲಸ ಮಾಡ್ತಾಯಿದ್ದೀನಿ. ನಾನು ಹೋದ್ರೆ ಬೆಳಿಗ್ಗೆ ಸಂಜೆ ಗಂಟೆ ಬಿಸಿಲಲ್ಲಿ ಇರಲೇಬೇಕು. ಈ ಬ್ಯೂಟಿ ಬಗ್ಗೆ ನಮಗೇನು ಅಂತ ಇದ್ದಿಲ್ಲ. ಓಕೆ, ಇನ್ನು ನಿಮ್ಮ ಅಂದರೆ ಅವ್ರು 6 ಜನದ